ಆ ದಿನ ನಾನು ಸ್ಯೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದ ದಿನ ಯಾವತ್ತೂ ಮರೆಯೋಕ್ಕಾಗದೇ ಇರೋ ದಿನ. ನಮ್ಮ ಹೊಸ ಮನೆ ಕಟ್ಸ್ಬೇಕಾದ್ರೆ ಕಾಂಟ್ರಾಕ್ಟರ್ ನಮ್ಮ ದುಡ್ಡೆಲ್ಲ ಎತ್ಕೊಂಡೋಗಿ ಮೋಸ ಮಾಡಿದ್ರು. ಹಠ ಬಿಡದೆ ಛಲ ಬಿಡದೆ ಮನೆಯನ್ನ ಕಟ್ಸ್ ಮುಗಿಸಿದ್ವಿ. ಅದಾದ್ಮೇಲೆ ನಮಗೆ ಬಂದಿದ್ದ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನ ನಮ್ಮ ಕೈಲಿ ಹ್ಯಾಂಡಲ್ ಮಾಡಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು. ನನ್ನ ಹಸ್ಬೆಂಡ್ ಡೈಲಿ ಪರದಾಡೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇರ್ಲಿಲ್ಲ. ಅವ್ರು ಯಾವಾಗ ಮನೆಗೆ ಬರ್ತಾ ಇದ್ರು, ಯಾವಾಗ ನಿದ್ದೆ ಮಾಡ್ತಾ ಇದ್ರು, ಯಾವಾಗ ಎದ್ದೋಗ್ತಾ ಇದ್ರು, ಏನೂ ಅರ್ಥ ಆಗ್ತಾ ಇರ್ಲಿಲ್ಲ. ನಾನಿಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ, ಫಿನಾನ್ಷಿಯಲ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೇನೋ ಅನ್ನೋ ಯೋಚನೆಯಲ್ಲಿ ಕೆಟ್ಟ ಆಲೋಚನೆಗಳು ಬರಕ್ ಸ್ಟಾರ್ಟ್ ಆಗಿತ್ತು. ನನ್ನ ಹಸ್ಬೆಂಡ್ ಕುತ್ಕೊಂಡು ನಂಗೆ ಅರ್ಥ ಮಾಡ್ಸಿದ್ರು ಅವ್ರಿಗೆ ಹೆಂಡತಿ ಎಷ್ಟು ಮುಖ್ಯ, ನನ್ನ ಮಗಳಿಗೆ ತಾಯಿ ಎಷ್ಟು ಮುಖ್ಯ ಅನ್ನೋದು. ಅವತ್ತೇ ಡಿಸೈಡ್ ಮಾಡಿದೆ ನಾನು ಗಟ್ಟಿಯಾಗಿ ನಿಂತ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ಆಸ್ ಅ ಪಾರ್ಟ್ನರ್ ನಾನು ಇರೋದು ತುಂಬಾನೇ ಅಗತ್ಯ ಇದೆ. ಅದೇ ಹೇಳ್ತಾರಲ್ಲ, ರಿಲೇಶನ್ಶಿಪ್ ಗಟ್ಟಿಯಾಗೋದು ಸುಖದಲ್ಲ ದುಃಖದಲ್ಲಿ ಅಂತ. ನಮ್ಮ ಹತ್ರ ದುಡ್ಡಿಗೆ ತೊಂದರೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹೆತ್ತವರು ನಮ್ಮನ್ನ ಬಿಟ್ಬಿಟ್ಟಿದ್ರು. ದಿನ ಮನೇಲಿ ಹಾಲು ತರಕ್ಕೂ ದುಡ್ಡಿಲ್ದಾಗ ಕೊನೆಯಲ್ಲಿ ನನ್ನ ಮಗಳು ಕಿವಿಲಿದ್ದು 1 ಗ್ರಾಮ್ ಚಿನ್ನನೂ ಬಿಡದೆ ಅದನ್ನು ತಗೊಂಡು ಹೋಗ್ಬಿಟ್ಟು ಇಡ್ಬೇಕು. ನಾನ್ ಕಣ್ಣಲ್ಲಿ ನೀರ್ ಹಾಕೋದೇನೋ ಕಾಮನು, ನನ್ನ ಹಸ್ಬೆಂಡ್ ಕಣ್ಣಲ್ಲಿ ನೀರ್ ಬಂದಿದ್ದೀನ ಅದು. ನಮ್ಮ ಅತ್ತೆ ಮಾವನ ಮೇಲೆ ಯಾಕೆ ಅಷ್ಟು ಗೌರವ ಅಂತ ಹೇಳಿದ್ರೆ, ಅವ್ರು ಬಿಟ್ರೆ ಇನ್ಯಾರು ನಿಂತಿರ್ಲಿಲ್ಲ ನಮ್ಮ ಕಷ್ಟದಲ್ಲಿ. ಅವರೇ ಯಾವಾಗಲೂ ನಮ್ಮ ಜೊತೆ ಇದೆ. ಕಷ್ಟ ಎಲ್ಲರಿಗೂ ಬರುತ್ತೆ, ಜೀವನ ಪಾಠ ಕಲ್ಸುತ್ತೆ. ಅದೊಂದು ಟೈಮ್ ಇರುತ್ತೆ, ಆ ಟೈಮ್ ನ ಪಾಸ್ ಆಗೋ ತನಕ ಸ್ಟ್ರಾಂಗ್ ಆಗಿ ನಮ್ಮ ಛಲ ಬಿಡದೆ ಹೋರಾಡಬೇಕು. ಇಲ್ಲಿಗೆ ಇವತ್ತು ನಮ್ಮ ಪುಟ್ಟ ಕನಸು ಲಾಸ್ಟ್ ಎಪಿಸೋಡ್ ಎಂಡ್ ಮಾಡ್ತಾ. ನನ್ನ ಲೈಫ್ ರಿಲೇಟಬಲ್ ಅಂತ ಅನ್ಸಿದ್ರೆ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.